ರೆಸ್ಪಾನ್ಸ್ ಅವ್ರ ಪಾರ್ಟಿಯಿಂದ ಬರ್ತಾ ಇಲ್ಲ ಅಂತೇಳಿ. ಆದರೆ ಒಂದಿಷ್ಟು ಅಪಸ್ವರಗಳು ಏನು ಕೇಳಿ ಬಂದಪ್ಪ ಅಂತಂದ್ರೆ, ವಿಜೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರು ಈ ಒಂದು ಪಾದಯಾತ್ರೆಗೆ ಆಸ್ಪದ ಕೊಡ್ತಾ ಇಲ್ಲ, ಅದ್ರ ಕಡೆ ಹೆಚ್ಚು ಆಸಕ್ತಿ ವಹಿಸ್ತಾ ಇಲ್ಲ ಅನ್ನುವಂಥದ್ದು. ಯಾಕಿದು ಅಂದಾಗ ಸಹಜವಾಗಿ ತಮ್ಮ ಎದುರಾಳಿಯನ್ನು ತಾವು ಬೆಳೆಸ್ಕೊಳ್ಳಿಕ್ಕೆ ಆಗ್ತದನ ಅನ್ನುವಂಥದ್ದು. ಯಾಕಂದರೆ ಈ ಪಾದಯಾತ್ರೆ ಆಯ್ತಪ್ಪ ಅಂತಂದ್ರೆ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಇವರೆಲ್ಲ ಲೀಡರ್ ಆಗ್ತಾರೆ, ಮತ್ತು ನಾವೇನು ಉಳಿತೀವಿ ಇಲ್ಲೇ ಅನ್ನುವಂಥ ಮಾತು. ಹೀಗಾಗಿ ಈ ಒಂದು ವಿಚಾರಕ್ಕೆ ಒಂದು ನೆನಪಿಗೆ ಬಿದ್ದದ ಅಂತೇಳಿ ಪಾರ್ಟಿ ವಲಯದಲ್ಲೇ ಮಾತಾಡಿಕೊಳ್ಳುವಂಥದ್ದು. ಆದ್ರೆ ಇಲ್ಲೇ ವಿಶೇಷವಾಗಿ ಏನಪ್ಪ ಅಂತಂದ್ರೆ, ಈ ಮಾತಾಡಿಕೊಳ್ಳೋದು ಏನದಲ್ಲ, ಇದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದು ವಿಜೇಂದ್ರ ಅವರಿಗೆ ಮತ್ತು ಆರ್ ಅಶೋಕ್ ಅವರಿಗೆ ಇನ್ನುಳಿದವರಿಗೆ ಬಿಟ್ಟ ವಿಷಯ. ಬಟ್ ಇಲ್ಲೇ ತಿಕ್ಕಾಟ ಮಾತ್ರ ನಡೆದದು ಬಿ ಜೆ ಪಿಯಲ್ಲೇ. ಯಾಕಂದರೆ ಒಳಗಿನ ತಿಕ್ಕಾಟ ಏನದಲ್ಲ, ಪಕ್ಷವನ್ನು ಮತ್ತಷ್ಟು ದಿನಕ್ಕೆ ವೀಕ್ ಮಾಡ್ತಾಯಿದೆ. ಹೀಗಾಗಿ ಹೈಕಮಾಂಡಿಗೆ ಇದೊಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಏನು ಮಾಡೋದಪ್ಪ, ಯಾವುದು ಮುಂದಿನ ಎಲೆಕ್ಷನ್ ಆಗ ಇಲ್ಲಿ ಲೀಡರ್ ಯಾರಿದ್ದಾರೆ, ಅದರಲ್ಲೂ ಬಲಿಷ್ಠ ನಿಮಗೆ ಈಗ ಹೇಳಿದಂಗೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿ ಅವ್ರ ಜೋಡಿ ಏನದಲ್ಲ, ಅವ್ರನ್ನ ಎದುರಿಸುವಂಥ ಶಕ್ತಿ 2028ರಲ್ಲಿ ಯಾರಿಗದ ಅದನ್ನು ಹುಡುಕ್ತಾ ಇದ್ದಾರೆ ಅವರು. ಅದಕ್ಕಾಗಿ ಈಗಾಗಲೇ ಒಂದು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ವಿ ನಾವು. ಅನಿವಾರ್ಯವಾಗಿ ಕುಮಾರಸ್ವಾಮಿಗಳ ನಾಯಕತ್ವವನ್ನು ಹೈಕಮಾಂಡ್ ಕೊಡುವ ವಿಚಾರಕ್ಕೆ ಮುಂದುವರೆದ ಅನ್ನುವಂಥದ್ದು. ಜೊತೆಗೆ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಯಡಿಯೂರಪ್ಪನ ಮೇಲೆ ಮೋಸ್ಟ್ಲಿ, ಯಾಕಂದ್ರೆ ಹಿಂದೆ ಕೂಡಿ ಮುಖ್ಯಮಂತ್ರಿ ಆದವರು, ಕೂಡಿ ಸರ್ಕಾರ ರಚನೆ ಮಾಡಿದಂಥವ್ರು ಈ ಸಲ ಮಾಡ್ರಪ್ಪ ಅನ್ನೋಂಥ ಒಂದು ಪ್ರಸಂಗ. ಅದಕ್ಕೆ ಎಷ್ಟು ಮಟ್ಟಿಗೆ ಯಡಿಯೂರಪ್ಪ ಸ್ಪಂದಿಸ್ತಾರೆ ಮಾಡ್ತಾರೆ ಬೇರೆ ವಿಷಯ.